ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಮುಂಗಾರು ಅಧಿವೇಶನ ಕೇವಲ ನಾಗೇಂದ್ರ ರಾಜೀನಾಮೆ ಕದನದಲ್ಲೇ ಕಳೆದು ಹೋಗಿದೆ. ಇದನ್ನೇ ಅಸ್ತ್ರವಾಗಿಸಿಕೊಂಡ ಸರ್ಕಾರ ಹಲವು ವಿಧೇಯಕಗಳಿಗೆ ಅನುಮೋದನೆಯನ್ನ ಪಡೆದಿದೆ. ಯಾವ ಚರ್ಚೆನೇ ಇಲ್ಲದೆ ಬಿಲ್ ಪಾಸ್ ಆಗಿದ್ದು ಎಷ್ಟು ಸರಿ, ವಿಪಕ್ಷಗಳು ಗಲಾಟೆ ಮಾಡಿದ್ದು ಎಷ್ಟು ಸರಿ, ಈ ಎಲ್ಲಾ ವಿಚಾರಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕರೆ ಮಾಡಿ ತಿಳಿಸಬಹುದಾಗಿದೆ. ವಾಟ್ಸ್ಆಪ್ನಲ್ಲಿ ಮೆಸೇಜ್ ಕೂಡ ಮಾಡಬಹುದಾಗಿದೆ. ಎಕ್ಸ್ ಖಾತೆಯಲ್ಲೂ ನಿಮ್ಮ ಅಭಿಪ್ರಾಯ ಹಂಚ್ಕೋಬಹುದು. ಮೆಸೇಜ್ ಮಾಡಿ, ಕಾಲ್ ಮಾಡಿ, ಅಭಿಪ್ರಾಯ ಹಂಚ್ಕೊಳ್ಳಿ. ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ರಾಘವೇಂದ್ರ ಅಂತ ಹೇಳಿ. ನಮಸ್ಕಾರ ರಾಘವೇಂದ್ರ ಅವರೇ. ಸರ್ ನಮಸ್ಕಾರ. ಎಸ್ ಸರ್, ಏನ್ ಹೇಳ್ತೀರಿ ಸರ್? ವಿಪಕ್ಷಗಳ ಗಲಾಟೆಯ ಆಡಳಿತ ಪಕ್ಷಕ್ಕೆ ಅನುಕೂಲ ಆಯಿತು ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಸರ್, ಅದು ವಿಪಕ್ಷ ಗಲಾಟೆ ಮಾಡಿದ್ದು ಆಡಳಿತ ಪಕ್ಷಕ್ಕೆ ಅನುಕೂಲ ಆಗ್ತದೆ. ನಾವು 80,000 to 90,000 ಜನರ ಧ್ವನಿ ಆಗ್ಲಿ ಅಂತ ಒಬ್ಬ MLA ಆರಿಸಿ ಕಳಿಸಿರ್ಲಿ. ಅವರು ಚೈನಿ ಮಾಡೋದು ಮತ್ತೆ ಈ ತರ ಗದ್ದಲ ಮಾಡೋದು, ಇದನ್ನ ಮಾಡೋದು ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬ ಮತದಾರರ ಹಾಕಿದ ವೋಟು ಪೂರ್ತಿ ವೇಸ್ಟ್ ಸರ್. ಯಾರು ಒಬ್ರು ಒಂಥರ ಮಾಡಂಗಿಲ್ಲ ಸರ್. ನಮ್ದೊಂದು 20 ವರ್ಷದ ಒಂದು ಪ್ರಾಜೆಕ್ಟ್ ಸರ್, ಬಳ್ಳಾರಿ ನಾಲ ಅಂತೇಳಿ ಒಂದು ಕಿನಾಲ್ ಮಾಡ್ಬೇಕಾದ್ರೆ 10 ಮಂದಿ MLA ಲೆಟರ್ ಬಂದ ಸರ್. ಒಬ್ರು ಅದಕ್ಕೆ ಒಂದು ಉತ್ತರ ಕೊಡ್ಲಿಲ್ಲ ಸರ್. ಬೆಳಗಾವಿ ಜಿಲ್ಲೆಗೆ 10 ಮಂದಿ MLA 10 ವಿಧಾನಸಭಾ ಕ್ಷೇತ್ರದಾಗ ಆಯ್ತದ ಸರ್ ಅದು ಬಳ್ಳಾರಿ ನಾಲ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಲಲಿತಾ ಅಂತ ಕರೆ ಮಾಡಿದ್ದಾರೆ ಮೈಸೂರಿನಿಂದ. ಮೇಡಮ್ ನಮಸ್ಕಾರ. ನಮಸ್ಕಾರ. ಎಸ್ ಮೇಡಮ್, ತಮಗೇನನ್ಸುತ್ತೆ? ಅವರು ಮಸೂದೆನೆ ಚರ್ಚೆ ಮಾಡದೆ ಬಿಲ್ ಪಾಸ್ ಮಾಡಬಾರ್ದಾಗಿತ್ತು. ಒಂದು. ಎರಡನೇದು, ಈಶ್ವರಪ್ಪನ ಮೇಲೆ 40% ಅವಾಗ ಭ್ರಷ್ಟಾಚಾರ ಆರೋಪ ಬಂದಾಗ ಇವ್ರು ಎಷ್ಟು ಗಲಾಟೆ ಮಾಡಿ ಅವ್ರು ರಾಜೀನಾಮೆ ಕೊಡಂಗ್ ಮಾಡಿದ್ರು. ಕರೆಕ್ಟ್. ಈಗ ಚರ್ಚೆ ಮಾಡೋದಕ್ಕೆ ನಾವು ರೆಡಿ ಇದ್ವಿ, ವಿಪಕ್ಷದವರೇ ಗಲಾಟೆ ಮಾಡಿದ್ರಲ್ಲ ಅಂತ ಹೇಳ್ತಾರೆ. ಇವರು ರಾಜೀನಾಮೆ ಕೊಡಿಸ್ಬೇಕಾಗಿತ್ತು ನಾಗೇಂದ್ರಂಗೆ. ಅವಾಗ ಇವರು ಅಲ್ಲೇ ಇದು ವಿರೋಧ ಪಕ್ಷದವ್ರು ಕೂರ್ಕೊತಾ ಇದ್ರು ಚರ್ಚೆ ಮಾಡಕ್ಕೆ. ಇವ್ರದ್ದು ತಪ್ಪಲ್ವಾ? ಇದು ಕೊಡ್ತಿದ್ರೆ ಅವರು ಇರ್ತಾ ಇದ್ರು. ಇವ್ರದ್ದು ತಪ್ಪಿದೆ. ಓಕೆ, ಥ್ಯಾಂಕ್ ಯು ಲಲಿತಾ ಮೇಡಮ್ ಕರೆ ಮಾಡಿ ಅಭಿಪ್ರಾಯ ತಿಳಿಸೋದಕ್ಕೆ. ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಅಮರನಾಥ್ ಅವರೇ. ನಮಸ್ಕಾರ ಸರ್. ನಮಸ್ತೆ. ಎಸ್ ಸರ್, ತಮಗೇನನ್ಸುತ್ತೆ? ಚರ್ಚೆ ಇಲ್ಲದೆ ಹಲವು ಬಿಲ್ಗಳು ಪಾಸ್ ಆಗಿದ್ದು ಸರಿನಾ? ಇಲ್ಲ ಸರ್, ಖಂಡಿತವಾಗ್ಲೂ ತಪ್ಪು. ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕಿತ್ತು. ಆದ್ರೆ ಅವಕಾಶ ಮಾಡಿಕೊಡ್ಬೇಕಿತ್ತು ಅಂತ ಹೇಳಿದ್ರೆ ಚರ್ಚೆಯಲ್ಲಿ ಭಾಗವಹಿಸಬೇಕು, ಸದನದಲ್ಲಿ ಇಲ್ಲದೆ ಇರೋದು ಕೂಡ ತಪ್ಪು. ಎಕ್ಸಾಕ್ಟ್ಲಿ. ಈಗ ಏನಾಗಿದೆ ಅಂತ ಹೇಳಿ ಸರ್, ಇನ್ನೊಂದು ವಿರೋಧ ಪಕ್ಷಗಳು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ವಿರೋಧ ಮಾಡಕ್ಕೋಸ್ಕರ ವಿರೋಧ ಪಕ್ಷಗಳಾಗ್ಬಿಟ್ಟಿದೆ. ಆಡಳಿತ ಪಕ್ಷ ಏನೇ ಒಳ್ಳೆ ಕೆಲಸ ಮಾಡಿದ್ರು ಅದನ್ನ ವಿರೋಧ ಮಾಡೇ ಮಾಡ್ತಾರೆ. ಇದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು. ಕೇಂದ್ರದಲ್ಲಿ ಬಿಜೆಪಿ ಏನೇ ಒಳ್ಳೆ ಕೆಲಸ ಮಾಡ್ಲಿ ಅದನ್ನು ಕಾಂಗ್ರೆಸ್ ವಿರೋಧ ಮಾಡ್ತಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಎಷ್ಟೇ ಒಳ್ಳೆ ಕೆಲಸ ಮಾಡ್ಲಿ ಅದನ್ನ ಬಿಜೆಪಿಯವರು ವಿರೋಧ ಮಾಡ್ತಾರೆ. ಇಲ್ಲಿ ರಚನಾತ್ಮಕವಾಗಿ ಕೆಲಸ ಮಾಡ್ತಕ್ಕಂತ ವ್ಯವಸ್ಥೆ ಇಲ್ಲ. ಈ ವಿರೋಧ ಪಕ್ಷದ ಹೆಂಗಿರ್ಬೇಕಂತಂದ್ರೆ ಒಳ್ಳೆ ಕೆಲಸನ ಪ್ರೋತ್ಸಾಹ ಕೊಡ್ಬೇಕು, ಒಳ್ಳೆ ಕೆಲಸಕ್ಕೆ. ಕರೆಕ್ಟ್. ತಪ್ಪಿಗೆ ಮಾತ್ರ ವಿರೋಧ ಮಾಡ್ಬೇಕು. ಇದು ಏಕಪಕ್ಷೀಯವಾಗಿ ಏನೇ ವಿರೋಧ ಮಾಡೋದು, ವಿರೋಧ ಮಾಡಿದ್ರೆ ವಿರೋಧ ಪಕ್ಷದ ಕೆಲಸ ಅನ್ನಂಗ್ ಆಗ್ಬಿಟ್ಟಿದೆ. ಎಸ್, ಎಕ್ಸಾಕ್ಟ್ಲಿ ಸರ್. ನೋಡಿ, ನಮ್ಮ ಅಮರನಾಥ್ ಅವರೇ ಧನ್ಯವಾದ ಕರೆ ಮಾಡಿದಕ್ಕೆ. ನಮ್ಮ ವೀಕ್ಷಕರು ಎಷ್ಟು ಪ್ರಬುದ್ಧರಾಗಿ ಮಾತಾಡ್ತಾ ಇದ್ದಾರೆ, ಎಷ್ಟು ವ್ಯಾಲಿಡ್ ಪಾಯಿಂಟ್ಸ್ ಗಳನ್ನ ಹೇಳ್ತಾ ಇದ್ದಾರೆ. ನಮಗೆ ಖುಷಿ ಆಗುತ್ತೆ ಅವರ ಅಭಿಪ್ರಾಯಗಳನ್ನ ಕೇಳೋದಕ್ಕೆ. ವರದಾ ಅಂತ ಕರೆ ಮಾಡಿದ್ದಾರೆ. ವರದಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಎಸ್, ತಮ್ಮ ಅಭಿಪ್ರಾಯ ಏನು? ಏನನ್ಸುತ್ತೆ ನಿಮ್ಗೆ? ಇಲ್ಲಿ ಜನಾಭಿಪ್ರಾಯ ತಗೊಳ್ಳಲ್ಲ. ಯಾವುದೇ ಪಾರ್ಕ್ ಅಲ್ಲಿ, ಯಾವುದೇ ಪಾರ್ಕ್ ಒಂದೇ ಅಂತ ಯಾವುದೇ ಆದ್ರೂ ಕೃಷಿ ಬರ್ಲಿ ಯಾವುದೇ ಬರ್ಲಿ. ಈಗ ನೀವು ಇನ್ನೊಂದು ವಿಷಯ ಇರ್ತದ್ರಿ, ಈಗ ಬರಗಾಲ ಬಂದಿದೆ, ಸ್ಟೇಟ್ ಗೌರ್ಮೆಂಟ್ ಇಂದ ಯಾವ್ದು ಡಿಸಿಷನ್ ತಗೋದಿಲ್ಲ ಅಂತ. ಮೇನ್ ಸ್ಟಾರ್ಟ್ ಮಾಡ್ಬೇಕಾಗಿರೋದು MLAಗಳು. ಸೆಂಟ್ರಲ್ ಇಂದ ಮಿನಿಸ್ಟರ್ಗಳು ಏನು ಮಾಡಕ್ಕಾಗಲ್ಲ. ನೋಡ್ತಾ ಇದ್ರಿ ಅದನ್ನ, ಬರಗಾಲದ ವಿಚಾರನ? ನೋಡ್ತಾ ಇದ್ದೆ. ಫಸ್ಟ್ ಮಾಡಬೇಕಾಗಿರೋದು MLAಗಳು ಕರೆಕ್ಟ್ ಆಗಿ ರಿಪೋರ್ಟ್ ಕೊಟ್ರೆ ಮಿನಿಸ್ಟರ್ಗಳು, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಏನೋ ಮಾಡಬಹುದು. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಲೆವೆಲ್ ಡೈರೆಕ್ಟ್ ಆಗಿ ಏನು ಮಾಡಕ್ಕಾಗಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾಗಿರೋದು ಬೇಸ್ ಲೆವೆಲ್. MLAಗಳು ತಮ್ಮ ಕರ್ತವ್ಯವನ್ನ ನೆನಪು ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀರಿ. ಥ್ಯಾಂಕ್ ಯು ವರದಾ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಕರಿಬಸಪ್ಪ ಅಂತ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ಕರಿಬಸಪ್ಪ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ವಿಜಯನಗರದ 2 ತಾಲೂಕುಗಳು ಘೋಷಣೆ ಆಗಿದೆ ಬರಗಾಲ ಅಂತ. ಅದ ಸರ್, ನಮ್ ಕಡೆ ಎಲ್ಲ ಬೆಳೆ ನೋಡಕ್ಕಿಲ್ಲ ಸರ್, ಮಳೆ ಇಲ್ಲ. ಘೋಷಣೆ ಮಾಡಿದ್ಮೇಲೆ ರೈತರಿಗೆ ಬಂದ್ರೆ ಈ ಟೈಮಿಗೆ ಅನುಕೂಲ ಆಕತ್ತೆ. ಅದೇ ಆಯ್ತು. ಈಗ ಬರಗಾಲದ ಬಗ್ಗೆ ಚರ್ಚೆನೇ ಆಗ್ಲಿಲ್ಲ ನೋಡಿ. ಕೆಲವು ಬಿಲ್ಗಳು ಚರ್ಚೆ ಆಗಿ ಪಾಸ್ ಆಗ್ಬಿಡ್ತು. ಏನನ್ನಿರ್ತೀರಿ ಇದಕ್ಕೆ?
ಅದ ಸರ್ ನಮ್ಗೆ ಈಗ ಅಲ್ಲಿ ಚರ್ಚೆ ಆಗಿ ಮಾತಾಡ್ಕೊಂಡು ಬಡವ್ರು ಕೊಟ್ರೆ ಅನುಕೂಲ ಆಕತ್ರಿ. ಹಾ ಅವ್ರ ಕಿತ್ತಾಡ್ರೆ ಹೆಂಗ್ ಮಾಡಕ್ತಾರೆ? ಹ್ಮ್ ಹ್ಮ್ ಅಲ್ಲಿ ಒಬ್ಬ ಮಾತಾಡಕ್ ಬಿಡ್ಬೇಕ್ರಿ. Fine. ಹೆಸರು ಮಾತಾಡ್ಬೇಕ್ರಿ ಬರಗಾಲ ಬಗ್ಗೆ ಆಗ್ಲಿ. ಹಾ ಓಕೆ ಹಾ ನಾವ್ Fine. ಮಾತಾಡೋ ಇನ್ನೊಬ್ಬ ಇದ್ ಮಾಡ್ತಾರೆ. ಥ್ಯಾಂಕ್ ಯು ಕರಿಬಸಪ್ಪ ಅವರೇ, ಕರೆ ಮಾಡಿ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕೆ ಧನ್ಯವಾದ. ವೀಕ್ಷಕರೇ, ಈ ಕ್ಷಣಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇದೆ. ಅದರ ಕ್ಷಮೆ ಇರಲಿ, ಸಮಯ ಇದ್ದದ್ದಿಷ್ಟೇ. ನೀವು ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ, ಪ್ರಬುದ್ಧವಾದಂತಹ ಅಭಿಪ್ರಾಯಗಳನ್ನ ತಿಳಿಸಿದ್ದೀರಿ. ಸರ್ಕಾರ ಇಂಥವೆಲ್ಲವನ್ನ ಗಮನಿಸಬೇಕು. ಬಿಟ್ಟೋ ತಾಲೂಕುಗಳನ್ನ ಅಧ್ಯಯನ ಮಾಡಿ ಸೇರಿಸುವಂತಹ ಪ್ರಯತ್ನ ಆಗಲಿ, ರೈತರಿಗೆ ಅನುಕೂಲ ಆಗಲಿ, ಚರ್ಚೆ ಮಾಡಲಿ. ವಿಪಕ್ಷಗಳು ತಮ್ಮ ಕರ್ತವ್ಯಗಳನ್ನು ನೆನಪಿಸಿಕೊಳ್ಳಿ, ಆಡಳಿತ ಪಕ್ಷವೂ ಏನ್ ಮಾಡಬೇಕು ಅನ್ನೋದನ್ನ ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತಾ